ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಬಂಧ ಬರಿತಾ ಹೋಗೋಣ. ಇಲ್ಲಿ ನೋಡಿ, ಯಾವ ರೀತಿ ಬರೆದಾಗ ನಾವು ಪೂರ್ಣಾಂಕ ಪಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ತೆಗಿಲಿ ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳುತ್ತಾ, ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ, ನಾವು ಪೂರ್ಣಾಂಕ ಪಡೆಯಬೇಕಂದ್ರೆ ಪ್ರಬಂಧ ಬರೆಯ ಕಾಲಕ್ಕೆ ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ ಅಂತ ಬರೆದಾಗ, ಉತ್ತಮ ಅಕ್ಷರದೊಂದಿಗೆ ಬರೆದಾಗ ನಾವು ಉತ್ತಮ ಅಂಕ ಪಡಲಿಕ್ಕೆ ಸಾಧ್ಯ. ಓಕೆ ರೈಟ್. ಹಾಗಾದ್ರೆ ನಾನು ಇಲ್ಲಿ ಮೊದಲು ಪೀಠಿಕೆ ತಿಳಿಸ್ತಾ ಹೋಗ್ತೇನೆ. ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತು. ಇಷ್ಟವಾದ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ ರೈಟ್. ಅಲ್ಲಿ ಪೀಠಿಕೆ ಅಂತಕ್ಕಂಥದ್ದು, ಪೀಠಿಕೆ ಇಲ್ಲಿ 5 ಅಥವಾ 6 ಸಾಲಿನೊಳಗೆ ಪೀಠಿಕೆ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಓಕೆ, ಇಲ್ಲಿ ಆಪರೇಷನ್ ಸಿಂಧೂರವು ಭಾರತದ ಪ್ರಮುಖ ಸೈನಿಕ ಕಾರ್ಯಾಚರಣೆಯಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22, 2025 ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಮೇ 7, 2025 ಆರಂಭವಾಯಿತು. ಈ ದಾಳಿಯಲ್ಲಿ 26 ನಿರಪರಾಧಿಗಳು ಕೊಲ್ಲಲ್ಪಟ್ಟರು. ಈ ಕಾರ್ಯಾಚರಣೆಯ ಹೆಸರು ಸಿಂಧೂರವು ಪಹಲ್ಗಾಮ್ ದಾಳಿಯ ವಿಧವೆಯರ ತ್ಯಾಗಕ್ಕೆ ಗೌರವ ಸೂಚಿಸುತ್ತದೆ ಅಂತಕ್ಕಂಥದ್ದು. ಓಕೆ ನಮಕ್ಕೆ ಇಲ್ಲಿ ಹೈಲೈಟ್ ಪಾಯಿಂಟ್ ನೆನಪಿಡ್ತಾ ಹೋಗಿ. ಇಲ್ಲಿ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಯಾವ ದಾಳಿ ಅಂದ್ರೆ ಭಾರತೀಯ ಕಾರ್ಯಾಚರಣೆ ಆಗಿದೆ. ಇದು ಎಲ್ಲಿ ನಡೀತು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೀತು. ಯಾವಾಗ ನಡೀತು ಅಂದ್ರೆ ಏಪ್ರಿಲ್ 22, 2025 ನಡೀತು ಅಂತಕ್ಕಂಥದ್ದು. ಆನಂತರ ಈ ಭಯೋತ್ಪಾದಕ ದಾಳಿ ಪ್ರತೀಕಾರವಾಗಿ ನಮ್ಮ ಸೈನಿಕರು ಏನ್ ಮಾಡಿದ್ರು ಅಂದ್ರೆ ಮೇ 7, 2025 ಅವರಿಗೆ ಪ್ರತೀಕಾರ ತೀರ್ಸ್ಕೊಂಡ್ರು ಅಂತಕ್ಕಂಥದ್ದು. ಈ ದಾಳಿಯಲ್ಲಿ ಎಷ್ಟು ಜನ ನಿಧನರಾದರು ಅಂದ್ರೆ 26 ಭಾರತೀಯರು ಸತ್ತು ಹೋದ್ರು ಅಂತಕ್ಕಂಥದ್ದು. ಓಕೆನಾ, ಇದಕ್ಕೆ ನಾವು ಆಪರೇಷನ್ ಸಿಂಧೂರ ಅಂತ ಯಾಕೆ ಇಟ್ಟಿವಿ ಅಂದ್ರೆ ಪಹಲ್ಗಾಮ್ನ ವಿಧವೆಯರ ತ್ಯಾಗ, ವಿಧವೆಯರು ಗಂಡಂದ್ರ ಗಣಮಕ್ಕಳು ಮಾತ್ರ ಕೊಂದ್ರು, ಅವಾಗ ಏನಾಗ್ತಾರೆ ವಿಧವೆಯರಾಗ್ತಾರೆ. ಅವರ ಒಂದು ವಿಧವೆಯರ ತ್ಯಾಗ ಗೌರವವಾಗಿ ಇದು ಹೆಸರಿಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ನಾನು ಶಾರ್ಟ್ ಆಗಿ ತಿಳಿಸ್ತಾ ಹೋಗಿದ್ದೇನೆ. ಓಕೆ, ಅದಾದ ನಂತರ ಇಲ್ಲಿ ಪೀಠಿಕೆ ಅಂತಕ್ಕಂಥದ್ದು ಆಯ್ತಲ್ಲ, ಅದಾದ ನಂತರಲ್ಲೇ ವಿವರಣೆ ಅಥವಾ ವಿಷಯ ವಿವರಣೆ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೇವೆ. ಯಾವುದು ಬರೆದ್ರು ಓಕೆನೆ, ಎರಡು ಸೇಮೆ. ಇಲ್ಲಿ ವಿವರಣೆ ಅಂತಕ್ಕಂಥ ನಿಮ್ಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದ್ದೀನಿ. ಯಾಕಂದ್ರೆ ನಿಮಗೆ ನೆನಪಿಡ್ಲಿಕ್ಕೆ ಸಾಧ್ಯ. ಅದಾದ ನಂತರ ನೋಡ್ರಿ ಅದ್ಭುತವಾಗಿ ಚೆನ್ನಾಗಿರುತ್ತೆ ಪಾಯಿಂಟ್ ವೈಸ್ ಚೆನ್ನಾಗಿ ಬರೋದನ್ನ ಅಂತೇಳಿ ಪೂರ್ಣಾಂಕ ಪಡ್ಲಿಕ್ಕೆ ಕೂಡ ಸಾಧ್ಯ ಇರುತ್ತೆ. ಆದ ಕಾರಣ ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದ್ದೀನಿ. ಆಪರೇಷನ್ ಸಿಂಧೂರದ ಹಿನ್ನೆಲೆ ಅಂತಕ್ಕಂಥದ್ದು ಬರೆದೇನೆ ಇಲ್ಲಿ. ಏಪ್ರಿಲ್ 22, 2025 ಪಹಲ್ಗಾಮ್ನ ಬೈಸನ್ ವ್ಯಾಲಿಯಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ 26 ಜನರನ್ನು ಕೊಂದಿತು. ನೋಡಿ, ಭಾರತೀಯ 26 ಜನರು ಕೊಂತು. ಈ ದಾಳಿಯು ಭಾರತದ ಭದ್ರತೆಗೆ ಸವಾಲಾಯ್ತಿದು ಅಂತಕ್ಕಂಥದ್ದು. ಅದಾದ ನಂತರ ನೋಡಿ ಅವಾಗ ಕಾರ್ಯಾಚರಣೆಯ ವಿವರ. ಇದಕ್ಕೆ ನಾವು ಭಾರತೀಯರನ್ನು ಕೊಂದ್ರಲ್ಲಿ 26 ಜನರನ್ನ, ಇದಕ್ಕೆ ನಮ್ಮ ಭಾರತೀಯ ಒಂದು ಸೈನಿಕರು ಏನ್ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿದ್ದೀನಿ. ಕಾರ್ಯಾಚರಣೆಯ ವಿವರ ಅಂತಕ್ಕಂಥ ಬರ್ತದೆ. ವಿವರ ಕೊಡ್ತಾ ಹೋಗೋಣ. ಮೊದಲು ಮೇ 6ನೇ ತಾರೀಕು ಅಥವಾ 7ನೇ ತಾರೀಕು 2025 ರಾತ್ರಿ 1:05 1:30 ಭಾರತೀಯ ಸಶಸ್ತ್ರ ಪಡೆಗಳು ತ್ರಿವಿಧ ಸೇನೆಯ ಸಹಯೋಗದೊಂದಿಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮತ್ತು POJK ಅಂದ್ರೆ ಏನಿಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಅಂತ ನಾನು ಶಾರ್ಟ್ ಕಟ್ ಅಲ್ಲಿ ಬರೆದೇನೆ. ಓಕೆನಾ, 9 ಶಿಬಿರಗಳನ್ನು ಗುರಿಯಾಗಿಸಿದವು. ನೋಡಿ, ಅಲ್ಲಿ ಗುರಿಯಾಗಿಸಿದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವನ್ನ ಮತ್ತು POJKಯ 9 ಶಿಬಿರಗಳನ್ನು ಗುರುತಿಸಿತು. ಅವಾಗ ಏನ್ ಮಾಡಿದ್ವು ಅಂದ್ರೆ ಸ್ಕ್ಯಾಲ್ಪ್ ಕ್ಷಿಪಣಿಗಳು, ಹ್ಯಾಮರ್ ಬಾಂಬ್ಗಳು ಮತ್ತು ಲೈಟರಿಂಗ್ ಮಿಷನ್ಸ್ ಬಳಸಲಾಯಿತು ಅಂತಕ್ಕಂಥದ್ದು. ಇಲ್ಲಿ ಸ್ಕ್ಯಾಲ್ಪ್ ಕ್ಷಿಪಣಿಗಳು ಎಲ್ಲಿ ಅಂದ್ರೆ ಯಾವ ಒಂದು ನಿಖರತೆ ಒಂದು ಗುರುಸ್ತದೆ, ನಿಖರತೆಯಾಗಿ ಹೊಡಿತದೆ, ಅದಕ್ಕೆ ಬಳಸ್ತಾರೆ. ಹ್ಯಾಮರ್ ಬಾಂಬ್ಗಳನ್ನು ಬಳಸ್ತಾರೆ ಮತ್ತು ಲೈಟರಿಂಗ್ ಅಂದ್ರೆ ಹರಿವಿನ ಮೂಲಕ ದಾಳಿ ಮಾಡ್ತಕ್ಕಂಥದ್ದು. ಓಕೆನಾ, ಇದು ಬಳಸಲಾಯಿತು ಅಂತಕ್ಕಂಥ ನೋಡ್ಬೋದು. ಇಲ್ಲಿ ಗುರಿ ಏನ್ ಹೊಂದಿದ್ರು ಅಂತಕ್ಕಂಥದ್ದು ನಮ್ಮವರು. ಓಕೆ, ನಮ್ಮ ಸೈನಿಕರು ಎಂತಹ ಗುರಿ ಹೊಂದಿದ್ರು ಅಂತಕ್ಕಂಥ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ನೋಡಿ ಮಕ್ಕಳೇ, ಇಲ್ಲಿ ಗುರಿಗಳು ಅಂತಕ್ಕಂಥ ಬರ್ತೇನೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಅಂದ್ರೆ JEM ಅಂದ್ರೆ ಜೈಷ್ ಎ ಮೊಹಮ್ಮದ್ ಶಾರ್ಟ್ ಫಾರ್ಮ್ ಇದು, ಮತ್ತು ಹಿಜಾಬುಲ್ ಮುಜಾಹಿದ್ದೀನ್ ಶಿಬಿರಗಳನ್ನು ಧ್ವಂಸಗೊಳಿಸಲಾಯಿತು. ಅವಾಗ ನೋಡ್ರಿ ಎಲ್ಲ ನಾವು ಏನ್ ಮಾಡಿದ್ವಿ, ಧ್ವಂಸ ಮಾಡಿದ್ವಿ. ಜೈಷ್ ಎ ಮೊಹಮ್ಮದ್, JEM ಅಂದ್ರೆ ಜೈಷ್ ಎ ಮೊಹಮ್ಮದ್ ನಾಯಕ ಅಬ್ದುಲ್ ರೌಫ್ ಅಜಾರ್ ಸೇರಿದಂತೆ 100ಕ್ಕೂ ಭಯೋತ್ಪಾದಕರು ಕೊಲ್ಲಲ್ಪಟ್ರು. ಇದರಲ್ಲಿ 100ಕ್ಕೂ ಅಧಿಕ ಮಂದಿ ಸತ್ತು ಹೋದ್ರು. ಯಾರಂದ್ರಿಗಿನ ಈ ಒಂದು ಸಂಘಟನೆ ಇರ್ತಕ್ಕಂಥವ್ರು ಅಂತ ಇಲ್ಲಿ ನೋಡ್ಬೋದು.
ಅದಾದ ನಂತರ ನಮ್ಮ ಸೈನಿಕರು ಎಂಥ ಒಂದು ನಿಖರತೆ ಮತ್ತು ಜವಾಬ್ದಾರಿ ಹೊಂದಿದ್ರು ಅಂತಕ್ಕಂಥದ್ದು ಇಲ್ಲಿ ನೋಡಿದಾರೆ. ನೋಡಿ ಮುಂದೆ ನಾವು ವಿವರಣೆ ಕೊಡ್ತಾ ಹೋಗ್ತೇನೆ. ಈ ಕಾರ್ಯಾಚರಣೆಯು ನಾಗರಿಕರ ಹಾನಿ ತಪ್ಪಿಸಲು ನಿಖರವಾಗಿತ್ತು. ನೋಡಿ ಮಕ್ಕಳೇ, ಇಲ್ಲಿ ನಮ್ಮ ಸೈನಿಕರು ನಾಗರಿಕನ ಹಾನಿ ಮಾಡಬಾರ್ದು ಅಂತ ಮೊದಲು ತಿಳ್ಕೊಂಡ್ರು. ಅದಾದ ನಂತರ ಪಾಕಿಸ್ತಾನದ ಸೈನಿಕ ಸ್ಥಾವರಗಳನ್ನು ಗುರಿಯಾಗಿಸಲಿಲ್ಲ. ನೋಡಿ, ಪಾಕಿಸ್ತಾನ ಸೈನಿಕರು ಹೊಡಿಬೇಕಂತ ತಿಳ್ಕೊಂಡಿಲ್ಲ ನಾವು. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಮಾತ್ರ ನಾವು ಹೊಡಿಬೇಕು, ಕೊಲ್ಲಬೇಕು ಅನ್ಕೊಂಡಿದ್ರು. ಇದು ಭಾರತದ ನೈತಿಕ ಸಮಯವನ್ನು ತೋರಿಸಿತು ಅಂತಕ್ಕಂಥ. ನೋಡಿ ಎಂಥ ಸೈನಿಕರಿದ್ದಾರೆ ನಮ್ಮ ಭಾರತೀಯ ಸೈನಿಕರು, ನಿಖರತೆ ಮತ್ತು ಜವಾಬ್ದಾರಿ ಹೊಂದಿರ್ತಕ್ಕಂಥವ್ರು ನಮ್ಮವರು. ಓಕೆ, 5ನೇ ಪಾಯಿಂಟ್ ನೋಡಿ, ಸಿಂಧೂರದ ಹೆಸರು ಅಂತಕ್ಕಂಥದ್ದು. ಸಿಂಧೂರ ಎಂಬ ಹೆಸರು ವಿಧವೆಯರ ದುಃಖವನ್ನು ಪ್ರತಿಬಿಂಬಿಸುತ್ತದೆ, ಜೊತೆಗೆ ಯೋಧರ ಧೈರ್ಯವನ್ನು ಸಂಕೇತಿಸುತ್ತದೆ. ಇದು ಭಾರತದ ರಾಷ್ಟ್ರೀಯ ಛಲವನ್ನು ಎತ್ತಿ ತೋರಿಸಿತು. ಈ ಹೆಸರನ್ನು ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ನೋಡಬಹುದು, ಬರಿಬಹುದು ಮಕ್ಕಳೇ. ಓಕೆ, ಅದಾದ ನಂತರ ಕೊನೆಗೆ ಉಪಸಂಹಾರ. ಇಲ್ಲಿ ಉಪಸಂಹಾರದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ಬೋದು. ಓಕೆ, ಇಲ್ಲಿ ಬರ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು, ಆಪರೇಷನ್ ಸಿಂಧೂರವು ಭಾರತದ ಭಯೋತ್ಪಾದನೆ ವಿರುದ್ಧದ ದೃಢ ನಿಲುವನ್ನು ಮತ್ತು ಸೈನಿಕ ಶಕ್ತಿಯನ್ನು ಪ್ರದರ್ಶಿಸಿತು. ಹೌದಾ, ಈ ಕಾರ್ಯಾಚರಣೆಯು ಭಯೋತ್ಪಾದಕರಿಗೆ ಕಠಿಣ ಸಂದೇಶವನ್ನು ನೀಡಿತು ಮತ್ತು ರಾಷ್ಟ್ರದ ಭದ್ರತೆಗೆ ಭಾರತದ ಬದ್ಧತೆಯನ್ನು ಒತ್ತಿ ಹೇಳಿತು. ಸಿಂಧೂರ ಎಂಬ ಹೆಸರು ತ್ಯಾಗ ಮತ್ತು ಧೈರ್ಯದ ಇದು ನೋಡಿ, ಓಕೆನಾ, ಧೈರ್ಯದ ಸಂಕೇತವಾಗಿ ಭಾರತದ ಜನರ ಒಗ್ಗಟ್ಟನ್ನು ಪ್ರತಿನಿಧಿಸಿದೆ. ಓಕೆನಾ, ರೈಟ್. ಹಾಗಾದ್ರೆ ಮಕ್ಕಳೇ, ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ನೀವು ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ತೆಗೆಯಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.